ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ರಾ, ಮದ್ವೆ ಆಗಿದ್ರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ ಅಂತ ಅಂದ್ರೆ ಈ ಒಂದು ರೀಡಿಂಗ್ ಇರುತ್ತೆ, ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಏನಂತ ಅಂದ್ರೆ ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರಾ, ಎಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ರೋಸ್ ಕ್ವಾರ್ಟ್ಸ್ ಮತ್ತೆ ಲ್ಯಾಪಿಸ್ ಲಜೋಲಿ, ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಯಾವ್ದು ಅಟ್ರಾಕ್ಟ್ ಆಗ್ತದೆ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಯಾರೆಲ್ಲ ರೋಸ್ ಕ್ವಾರ್ಟ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ರ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ 8 ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ 5 ಆಫ್ ಸೋರ್ಡ್ಸ್, 9 ಆಫ್ ಕಪ್ಸ್, 10 ಆಫ್ ವ್ಯಾನ್ಸ್, ಓಕೆ, ನೈಟ್ ಆಫ್ ವ್ಯಾನ್ಸ್, 2 ಆಫ್ ಸೋರ್ಡ್ಸ್, ಚಾರಿಯಟ್, 6 ಆಫ್ ವ್ಯಾನ್ಸ್, ಓಕೆ, ಸೊ ಅಮಿಟ್, ಸೊ ಪೇಜ್ ಆಫ್ ವ್ಯಾನ್ಸ್, 4 ಆಫ್ ಸೋರ್ಡ್ಸ್, ಅದರ ಜೊತೆಗೆ ನನಗೆ 9 ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಎಲ್ಲೋ ಒಂದು ಕಡೆ ಫಸ್ಟ್ ಪೈಲ್ ನ ಯಾರು ಚೂಸ್ ಮಾಡ್ಕೊಂಡಿದ್ರ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಈ ಒಂದು ವ್ಯಕ್ತಿ ಕರೆಂಟ್ಲಿ ಅವರು ತುಂಬಾನೇ ಬ್ಯುಸಿ ಇದ್ದಾರೆ. ಸೊ ಅವರು ದುಡ್ಡು ಮಾಡೋದ್ರಲ್ಲಿ ಮತ್ತೆ ಕರಿಯರ್ ಅಲ್ಲಿ ಅವರು ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ನಾನು ಸೆಟಲ್ ಆಗ್ಬೇಕು, ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ಇನ್ನೂ ಸೆಟಲ್ ಆಗಿಲ್ಲ. ಸೊ ತುಂಬಾನೇ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಫ್ಯಾಮಿಲಿ ಕಡೆ ಅಂಡ್ ಕರಿಯರ್ ಕಡೆ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವ್ರ ಲೈಫ್ ಅಲ್ಲಿ ತುಂಬಾನೇ ಸೇವಿಂಗ್ಸ್ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಸಾಲಗಳನ್ನ ಮಾಡಿರ್ಬೋದು, ಲೋನ್ಗಳನ್ನ ತಗೊಂಡಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಬರ್ಡನ್ ಆಗ್ತಾ ಇದೆ, ಫಿನಾನ್ಷಿಯಲಿ ಅವ್ರಿಗೆ ತುಂಬಾನೇ ಬರ್ಡನ್ ಆಗ್ತಾ ಇದೆ. ತುಂಬಾನೇ ಈ ಒಂದು ವ್ಯಕ್ತಿ ಕಷ್ಟ ಪಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರ ಜೀವನದಲ್ಲಿ. ರೈಟ್ ನಾವು ಅವರು ತುಂಬಾ ಕಡೆ ಸ್ಟಕ್ ಎನರ್ಜಿ ಸ್ಟಕ್ ಆಗಿದ್ದಾರೆ, ತುಂಬಾನೇ ನೆಗೆಟಿವಿಟಿ ಇದೆ ಅವರ ಜೀವನದಲ್ಲಿ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತಾನೆ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಅವರ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ರು, ಎಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಇದ್ರು, ಎಷ್ಟೇ ಅವರು ಬಿಸಿ ಇದ್ರು, ಐ ಥಿಂಕ್ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಎಲ್ಲಾನು ಕೂಡ ಮ್ಯಾನೇಜ್ ಮಾಡ್ತಾರೆ, ಎಲ್ಲಾನು ಕೂಡ ಅವರು ನಿಭಾಯಿಸ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಹೀಲ್ ಆಗತ್ತೆ, ಸಮಯ ಸಂದರ್ಭ ಡೆಫಿನೆಟ್ಲಿ ಹೀಲ್ ಆಗತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ರೈಟ್ ನಾವು ನಿಮಗೆ ಅನಿಸ್ತಾ ಇದೆ ದಟ್ ನನ್ನ ವ್ಯಕ್ತಿ ನನ್ನ ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ರೆ, ನನಗೆ ಅಂತ ಅವ್ರು ಟೈಮ್ ಕೊಡ್ತಾ ಇಲ್ಲ. ಸೊ ನನಗೆ ಅವ್ರು ಇವಾಗ ಬೇಕಾಗಿದ್ದಾರೆ. ಸೊ ನನ್ನ ವ್ಯಕ್ತಿ ನನಗೆ ಅವರು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ. ಐ ಥಿಂಕ್ ನೀವು ಎಷ್ಟೇ ಕಾಲ್ ಮೆಸೇಜಸ್ ಮಾಡ್ತಾ ಇದ್ರು ಕೂಡ ಈ ಒಂದು ವ್ಯಕ್ತಿ ರೈಟ್ ನಾವು ಸರಿಯಾಗಿ ಮಾತಾಡ್ತಾ ಇಲ್ಲ. ಅಂದ್ರೆ ಅವ್ರು ತುಂಬಾನೇ ಬಿಸಿ ಇದ್ದಾರೆ, ಎಲ್ಲಾನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಎವ್ರಿ ಡೇ ಅವ್ರಿಗೆ ಏನಾದ್ರೂ ಒಂದು ಕೆಲಸ ಅಂತ ಇರುತ್ತೆ, ಅಥವಾ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ. ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಜೀವನದಲ್ಲಿ ನಡೀತಾ ಇದೆ. ರೈಟ್ ನಾವು ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೂಡ, ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಇವಾಗ ರೈಟ್ ನಾವು ತುಂಬಾನೇ ಓವರ್ ಬರ್ಡನ್ ಆಗ್ತಾ ಇದೆ, ಎಲ್ಲಾ ಕಡೆಯಿಂದನೂ ಕೂಡ ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಬಟ್ ದಿಸ್ ಪರ್ಸನ್ ಲವ್ಸ್ ಯು ಅಂತ ನಾನು ಹೇಳ್ತೀನಿ. ಸೊ ತುಂಬಾನೇ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಸೊ ನಿಮಗೆ ಅನಿಸ್ತಾ ಇದೆ ದಟ್ ನನ್ನ ವ್ಯಕ್ತಿ ನನ್ನ ಇಗ್ನೋರ್ ಮಾಡಿ ಬೇರೆಯವ್ರ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಏನೂ ಇಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್
ಸಿಚುವೇಶನ್ ಅಂತ ಬಂದಾಗ ಅವರ ಲೈಫಲ್ಲಿ ಅವರ ಕರಿಯರ್, ಅವರ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್ ಅಂತ ಹೇಳ್ತೀನಿ. ಸೊ ಪ್ರೀತಿ ಇರೋದಕ್ಕೆ ನಿಮ್ಮ ವ್ಯಕ್ತಿ ಅವ್ರು ಇನ್ನೂ ನಿಮಗೆ, ಅವ್ರು ಎಷ್ಟೇ ಬಿಸಿ ಇದ್ರು ಕೂಡ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಮಾತಾಡ್ತಾ ಇದಾರೆ, ಬಟ್ ಸರಿಯಾಗಿ ಮಾತಾಡ್ತಾ ಇಲ್ಲ. ಮೊದಲು ಒಂಥರ ಮಾತಾಡದೆ ಇರ್ಬೋದು, ಬಟ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಹ್ಯೂಜ್ ರೆಸ್ಪೆಕ್ಟ್ ಆನ್ ಯು ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಪ್ರೀತಿ ಇದೆ, ಪ್ಯಾಷನ್ ಇದೆ ನಿಮ್ಮ ಮೇಲೆ. ಈ ಒಂದು ರಿಲೇಶನ್ಶಿಪ್ ಫೀಲ್ ಆಗುತ್ತೆ, ಡೆಫಿನೆಟ್ಲಿ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಟ್ ರೈಟ್ ನೌ ದಿಸ್ ಪರ್ಸನ್ ಇಸ್ ಟ್ರಾವೆಲಿಂಗ್. ಸೊ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದಾರೆ. ಬಟ್ ದಿಸ್ ಪರ್ಸನ್ ಲವ್ಸ್ ಯು ಎ ಲಾಟ್. ತುಂಬಾ ಪ್ರೀತಿ ಮಾಡ್ತಾರೆ ಅಂಡ್ ತುಂಬಾನೇ ರೆಸ್ಪೆಕ್ಟ್ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದೆ ನನ್ನ ವ್ಯಕ್ತಿ ನನ್ನ ಅರ್ಥ ಮಾಡ್ಕೊಳ್ತಾರೆ, ಅವ್ರು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಯಾಕೆ ನಾನು ಈ ತರ ಇದ್ದೀನಿ, ಯಾಕೆ ಅವ್ರಿಗೆ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ, ಅವರು ಅರ್ಥ ಮಾಡ್ಕೊಳ್ಳೋಂತ ಕೆಪಾಸಿಟಿ ಅವ್ರಿಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಂತ ಹೇಳ್ಬಹುದು. ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ ದಟ್ ನನ್ನ ವ್ಯಕ್ತಿ ನನ್ನ ಸಿಚುಯೇಷನ್, ನನ್ನ ಪ್ರಾಬ್ಲಮ್ಸ್ ನ ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಅನ್ಯೋನ್ಯವಾಗಿ ಇರ್ತಾರೆ ಅಂತ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಟು ಚೀಟ್. ಸೊ ಚೀಟ್ ಮಾಡುವಂತ ಕ್ಯಾಟಗರಿ ಅಲ್ಲ. ಬಟ್ ದಿಸ್ ಪರ್ಸನ್ ಹ್ಯಾವಿಂಗ್ ಸಮ್ ಸಾರ್ಟ್ ಆಫ್ ಪ್ರಾಬ್ಲಮ್ಸ್ ಇನ್ ದೇರ್ ಲೈಫ್. ನಾನು ಆಗ್ಲೇ ಹೇಳ್ದಂಗೆ ತುಂಬಾನೇ ಬರ್ಡನ್ ಆಗಿದ್ದಾರೆ. ಸೊ ತುಂಬಾನೇ ಲಾಸ್ ಆಗ್ತಾ ಇದೆ ಅವ್ರಿಗೆ. ಸೊ ಸೇವಿಂಗ್ಸ್ ಅಂತ ಅವ್ರು ಏನು ಮಾಡ್ಕೊಳ್ತಾ ಇಲ್ಲ, ಲೈಫಲ್ಲಿ ಇನ್ನೂ ಸೆಟಲ್ ಆಗಿಲ್ಲ. ಅವ್ರಿಗೆ ಈಗ ಆಲ್ರೆಡಿ 35+ ಆಗ್ತಾ ಬಂದಿದೆ ಅವರ ಏಜ್. ಬಟ್ ಅವ್ರು ಇನ್ನೂ ಸೆಟ್ಲ್ ಆಗಿಲ್ಲ. ಅವ್ರಿಗಿಂತ ತುಂಬಾ ಕೆಳಗಡೆ ಚಿಕ್ಕ ಏಜ್ ಅಲ್ಲಿ ಇರೋರೆಲ್ಲ ಸೆಟ್ಲ್ ಆಗಿದ್ದಾರೆ, ನಾನ್ ಸೆಟ್ಲ್ ಆಗಿಲ್ಲ, ಇದೇ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ. ಬಟ್ ಅವ್ರಿಗೆ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಅಟ್ ದ ಎಂಡ್ ಆಫ್ ದಿ ಡೇ. ನೀವು, ಅವರ ಫ್ಯಾಮಿಲಿ, ಕೆಲಸ, ಫಿನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲಾನು ಕೂಡ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅವ್ರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಂಬಿಕೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ. ಸೊ ಒಬ್ರು ನಮಗೋಸ್ಕರ ಟೈಮ್ ಕೊಡ್ತಾ ಇದ್ರೆ, ಇಫ್ ದಟ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಅಂತ ಅಂದ್ರೂ ಕೂಡ ಯು ಹ್ಯಾವ್ ಟು ರೆಸ್ಪೆಕ್ಟ್ their emotions. So definitely this person having lots of problems. ಅದ್ರ ಜೊತೆಗೆ ನೀವು ಅವ್ರ ಜೊತೆಗೆ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಲೈಕ್, ಸೊ ನಾನು ಹಂಗಂದ್ರೆ ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ನಾನು ಯಾಕೆ ಎಲ್ಲರ ಜೊತೆ ಇರಬೇಕು, ನಾನು ಯಾಕೆ ಎಲ್ಲಾನು ಅರ್ಥ ಮಾಡ್ಕೊಳ್ಬೇಕು, ಈ ತರ ಅವ್ರು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಅವರ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮನ್ನ ಮೀಟ್ ಮಾಡ್ತಾರೆ, ಸರಿಯಾಗಿ ಮಾತಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಮೊದ್ಲಿನ ತರ ಎಲ್ಲಾನು ಕೂಡ ನಿಭಾಯಿಸ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ನಿಮ್ಮ ಕನೆಕ್ಷನ್ ಡೆಫಿನೆಟ್ಲಿ ಹೀಲ್ ಆಗತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ರಿಯಲಿ ಮಿಸ್ಸಿಂಗ್ ಅ ಲಾಟ್. ತುಂಬಾ ಮಿಸ್ ಮಾಡ್ತಾರೆ. ನಿಮ್ ಜೊತೆಗೆ ಮಾತಾಡಿ ಅರಟೆ ಹೊಡೆದು ಗಾಸಿಪ್ಸ್ ಗಳನ್ನ ಮಾಡಿ ತುಂಬಾ ದಿನಗಳೇ ಆಗ್ತಾ ಬಂದಿದೆ. ಮೋರ್ ದೆನ್ 2-3 ಮಂತ್ಸ್ ಆಗಿದೆ ನೀವಿಬ್ರು ಭೇಟಿ ಮಾಡಿ. ಬಟ್ ಡೆಫಿನೆಟ್ಲಿ ಮುಂದಿನ ವಾರದೊಳಗಡೆ ಅಥವಾ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಅಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಪ್ರತಿಯೊಂದು ಮಾತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 2 ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, 2 ಆಫ್ ವ್ಯಾಂಡ್ಸ್ ಇದೆ, 3 ಆಫ್ ಸೋರ್ಡ್ಸ್ ಇದೆ, 5 ಆಫ್ ಕಪ್ಸ್, and I have Ace of Swords, Queen of Pentacles, 7 of Wands, so 7 of Cups, 2 of Cups, Hanged Man, okay, Knight of Pentacles, 10 of Cups, 7 of Wands, 6 of Cups, 7 of Cups, ಮತ್ತೆ ವರ್ಲ್ಡ್ ಕಾರ್ಡ್. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ದೆರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಂಟ್ರೋಲ್ಗೆ ಹೋಗ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ಸಂಬಂಧದಲ್ಲಿ ದೆರ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುಯೇಷನ್. ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ ದ ಸೆನ್ಸ್ ಅದೇನ್ ಬೇಕಾದ್ರೂ ಆಗಿರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್, ಕೆಲಸ, ಫಿನಾನ್ಷಿಯಲ್. ಬಟ್ ನಾನು ಇಲ್ಲಿ ಮೇಜರ್ಲಿ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಅವರ ಫ್ಯಾಮಿಲಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಿಲೇಶನ್ಶಿಪ್ ರಿಲೇಟೆಡ್ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಅಪೋಸ್ ಮಾಡ್ತಾ ಇರ್ಬೋದು. ಸೊ ಅವ್ರ ಜೊತೆಗೆ ಮಾತಾಡಕ್ ಹೋಗ್ಬೇಡ, ಅವ್ರ ಜೊತೆ ಅವಾಯ್ಡ್ ಮಾಡು, ಇಗ್ನೋರ್ ಮಾಡು, ಅವ್ರನ್ನ ನೀನ್ ಬಿಟ್ಬಿಡು ಅಂತ ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿ ಅಪೋಸಿಟ್ ಆಗಿ ನಿಂತಿರ್ಬೋದು. ಈ ಒಂದು ಕನೆಕ್ಷನ್ಗೆ ಅಷ್ಟೊಂದು ಯಾರು ಸಪೋರ್ಟಿವ್ ಆಗಿಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಗೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ 3 ಆಫ್ ಸೋರ್ಡ್ಸ್, 10 ಆಫ್ ಕಪ್ಸ್ ಇರೋದ್ರಿಂದ ಮೇಜರ್ಲಿ ಐ ಆಮ್ ಗೆಟಿಂಗ್ ದಟ್ ಎನರ್ಜಿ. ನಿಮ್ಮ ವ್ಯಕ್ತಿ
ನಿಮ್ಮ ವ್ಯಕ್ತಿಯ ಫ್ಯಾಮಿಲಿ ನಿಮ್ಮ ಒಂದು ಪ್ರೀತಿಗೆ ಅಪೋಸಿಷನ್ ಮಾಡ್ತಾ ಇದ್ದಾರೆ, ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕನೆಕ್ಷನ್ ಬಗ್ಗೆ, ನಿಮ್ಮ ಸಂಬಂಧದ ಬಗ್ಗೆ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗಿಯೂ ಕೂಡ ನಿಮ್ಮ ಒಂದು ಸಂಬಂಧಕ್ಕೆ ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ. ನಿಮ್ಮ ವ್ಯಕ್ತಿಗೆ ಅದು ಬೇಜಾರಾಗ್ತಾ ಇದೆ, ಲೈಕ್ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರ ಮನೆಯಲ್ಲಿ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅವರ ಫ್ಯಾಮಿಲಿ ಸಪೋರ್ಟ್ ಇರ್ತಾ ಇತ್ತು. ಬಟ್ ನಿಮ್ಮ ಒಂದು ಕನೆಕ್ಷನ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಐ ಥಿಂಕ್ ನಿಮ್ಮ ಇಬ್ಬರ ಲೈಕ್ ಕಾಸ್ಟ್ ಬೇರೆ ಬೇರೆ ಇರ್ಬೋದು, ಅಥವಾ ನೀವು ಅವ್ರಿಗೆ ಲೈಕ್ ನನಗೇನ್ ಕಾಣಿಸ್ತದೆ ಇಲ್ಲಿ ತುಂಬಾ ಏಜ್ ಗ್ಯಾಪ್ ಇದೆ, ಎಲ್ಲಾ ತರ ಕೂಡ ಡಿಫ್ರೆನ್ಸಸ್ ನಿಮ್ಮಿಬ್ರು ಮಧ್ಯೆ ಇದೆ. ಬಟ್ ಅದು ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿಯಲ್ಲಿ ಕ್ಯಾಸ್ಟ್ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗೋದು ಇಟ್ ಇಸ್ ನಾಟ್ ಅವ್ರಿಗೆ ಪ್ರಾಬ್ಲಮ್ ಅಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವರ ಸ್ಟ್ಯಾಂಡರ್ಡ್ಸ್ಗೆ ನಿಮ್ಮ ಸ್ಟ್ಯಾಂಡರ್ಡ್ಸ್ ಹೊಂದ್ಕೊಳ್ತಾ ಇಲ್ಲ ಅನ್ನೋ ರಿಲೇಟೆಡ್ ಇರ್ಬೋದು. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿ ತುಂಬಾನೇ ಮನಿ ಮೈಂಡೆಡ್ ಇರ್ಬೋದು. ಸೊ ಅವರ ಒಂದು ತಕ್ಕಾಗಿ ಇವ್ರಿಲ್ಲ, ಸೊ ನಮಗೂ ಅವ್ರಿಗೂ ಹೋಲಲ್ಲ, ಈ ತರದೆಲ್ಲಾನು ಕೂಡ ವಿಚಾರಗಳು ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿನ ತುಂಬಾನೇ ಬೇಜಾರ್ ಮಾಡ್ತಾ ಇದೆ. ನನ್ನ ಮನೆಯವ್ರು ಯಾಕೆ ಈ ತರ ಯೋಚನೆ ಮಾಡ್ತಾರೆ, ಯಾಕೆ ಇವ್ರು ಇವಾಗ ಈ ತರ ಬದಲಾಗಿದ್ದಾರೆ, ಯಾವಾಗ್ಲೂ ದುಡ್ಡು ಅಂತ ಓಡಾಟ ಮಾಡ್ತಾ ಇದ್ದಾರೆ, ಯಾಕೆ ನನ್ನ ಒಂದು ಪರ್ಸನ್ ನನ್ನ ಮನೆಯವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಯಾಕೆ ನನ್ನ ಸಂಬಂಧನ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ತುಂಬಾ ಎಲೋನ್ ಅಲ್ಲಿ ಇದ್ದಾರೆ, ಲೋನ್ಲಿ ಆಗಿದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡೋದು, ಹೇಗೆ ಫೈಟ್ ಮಾಡೋದು, ಹೇಗೆ ಇದನ್ನೆಲ್ಲ ಓವರ್ಕಮ್ ಮಾಡಿ ನನ್ನ ಪ್ರೀತಿನ ನಾನು ಉಳಿಸ್ಕೊಳ್ಳೋದು. ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ ನಿಮ್ಮಿಂದ ತುಂಬಾ ಇಗ್ನೋರ್ ಮಾಡೋದಕ್ಕೆ ಆಲ್ರೆಡಿ ಪ್ಲಾನ್ಗಳು ಮಾಡ್ತಾ ಇದಾರೆ ಅವರು ಫ್ಯಾಮಿಲಿ ಅವರು. ಎಲ್ಲೋ ಒಂದು ಕಡೆ ಅವ್ರಿಗೆ ಮನೆಯಲ್ಲಿ ಹುಡುಗಿನ ನೋಡ್ತಾ ಇರ್ಬೋದು, ಹುಡುಗನ ನೋಡ್ತಾ ಇರ್ಬೋದು, ಮದ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಈ ತರದ್ದು ತುಂಬಾನೇ ಚಾನ್ಸಸ್ ಇದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಕೇರ್ ಇದೆ, ಸಪೋರ್ಟ್ ಇದೆ. ನಿಮಗೆ ಐ ಥಿಂಕ್ ನಿಮ್ಮನ್ನ ಉಳಿಸ್ಕೊಳ್ಬೇಕು ಅವರ ಜೀವನದಲ್ಲಿ. ಏನೇ ಮಾಡಿದ್ರು ಕೂಡ ನನ್ನ ವ್ಯಕ್ತಿನೇ ನಾನು ಮದ್ವೆ ಆಗ್ಬೇಕು, ಇವರೇ ನನ್ನ ಪಾರ್ಟ್ನರ್, ಇವ್ರನ್ನ ನಾನು ಉಳಿಸ್ಕೊಳ್ಬೇಕು, ಇವ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಮದ್ವೆ ಆಗೋದಕ್ಕೆ ಆಗಲ್ಲ. ಯಾಕಂತಂದ್ರೆ ನಿಮ್ಮ ವ್ಯಕ್ತಿ ಅಕ್ಸೆಪ್ಟ್ ಮಾಡಿದ್ದಾರೆ, ನೀವು ಅವರ ಜೀವನದಲ್ಲಿ ಅರ್ಧ ಭಾಗ ಆಗಿದ್ದೀರಾ, ನಿಮ್ಮನ್ನ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಅವರ ಲೈಫ್ ಪಾರ್ಟ್ನರ್ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇವಾಗ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ, ಅವರ ಕಣಕಣದಲ್ಲೂ ನೀವಿದ್ದೀರಾ, ಅವರ ಸರ್ವಸ್ವನೇ ನೀವ್ ಆಗಿದ್ರ ಅನ್ನುವಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಜೊತೆಗಿದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ. ಅಂದ್ರೆ ನಿಮ್ಮಿಬ್ರು ಮತ್ತೆ ಈಗ ಆಲ್ರೆಡಿ ತುಂಬಾನೇ ಇನ್ವಾಲ್ವ್ಮೆಂಟ್ ಆಗಿದೆ, ಫಿಸಿಕಲ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಮಿಬ್ರು ಮಧ್ಯೆ ಆಗಿದೆ. ಸೊ ಅದು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿನ ರೆಗ್ರೆಟ್ ಮಾಡ್ತದೆ. ಇವಾಗ ಈ ಸಮಯದಲ್ಲಿ ನಾನು ನನ್ನ ವ್ಯಕ್ತಿನ ಮೋಸ ಮಾಡೋದಿಕ್ಕಾಗಲ್ಲ, ಬಿಕಾಸ್ ನನಗೆ ಗೊತ್ತು ನನ್ನ ವ್ಯಕ್ತಿ ಎಂತವ್ರು ಅಂಡ್ ನನ್ನ ಪ್ರೀತಿನ ಉಳಿಸ್ಕೊಟ್ಟು. ಕೆಲವೊಂದು ಕಡೆ ಮುಂದೆ ಬರುವಂತ ದಿನಗಳಲ್ಲಿ ಅವರ ಫ್ಯಾಮಿಲಿ ವಿರುದ್ಧವಾಗಿ ಹೋಗಿ ನಿಮ್ಮ ಮೇಲೆ ಅವರು ರಿಸ್ಕ್ ನ ತಗೊಂಡು ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಅವ್ರು ಪಡ್ತಾರೆ. ಯಾಕಂತ ಅಂದ್ರೆ ದಿಸ್ ಪರ್ಸನ್ ನೀಡ್ಸ್ ಯು, ಅವರ ಜೀವನದಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಸ್ಪೆಷಲ್ ವ್ಯಕ್ತಿ. ಸೊ ಡೆಫಿನೆಟ್ಲಿ ಅವರ ಮನೆಯವ್ರು ಏನೇ ಅವ್ರಿಗೆ ಬೇರೆಯವ್ರನ್ನ ಮದ್ವೆ ಆಗು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರ ಫ್ಯಾಮಿಲಿನ ಬಿಟ್ಟು ನಿಮ್ಮಗೋಸ್ಕರ ಅವರು ಬರೋರಿದ್ದಾರೆ ಅಂತ ಹೇಳ್ಬಹುದು. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ದಿಸ್ ಇಸ್ ದ ರೈಟ್ ಪರ್ಸನ್ ಇನ್ ಮೈ ಲೈಫ್ ಅಂತ. ಸೊ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅಂಡ್ ವೇಟ್ ಮಾಡಿ, ಪಾಸಿಟಿವ್ ಆಗಿರಿ. ಎಲ್ಲೋ ಒಂದ್ ಕಡೆ ನಾನೇನ್ ಹೇಳ್ತೀನಿ, ಈಗ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ, ಯಾಕಂತಂದ್ರೆ ನಿಮ್ಮ ಪರ್ಸನ್ ಮನೆಯವರಿಗೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾದ್ರೆ ಐ ಥಿಂಕ್ ಮೇ ಬಿ ಅವ್ರಿಗೆ ಇನ್ನೂ ಪ್ರಾಬ್ಲಮ್ಸ್ ಆಗಬಹುದು, ಅಥವಾ ನಿಮಗೇನಾದ್ರೂ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ ಹೇಳಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಈ ತರ ಸಿಚುಯೇಷನ್ ನಿಮ್ಮ ಕನೆಕ್ಷನ್ ನಡೀತಾ ಇದೆ ಅಂತ ಅಂದ್ರೆ ಖಂಡಿತ ನಿಮ್ಮ ವ್ಯಕ್ತಿ ಫೈಟ್ ಮಾಡ್ತಾರೆ. ಸೊ ನಿಮ್ಮನ್ನ ಉಳಿಸ್ಕೊಳ್ತಾರೆ, ನಿಮ್ಮನ್ನೇ ಮದ್ವೆ ಆಗ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಗೆ ಕೊಡ್ತಾರೆ. ಬಟ್ ಸ್ವಲ್ಪ ನಿಧಾನ ಆಗತ್ತೆ, ಸ್ವಲ್ಪ ಸ್ಲೋ ಆಗತ್ತೆ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ವಲ್ಪ ಸ್ಲೋ ಎನರ್ಜಿ ಇದೆ ನಿಮ್ಮ ವ್ಯಕ್ತಿ ನಿಮಗೆ ಮದ್ವೆ ಆಗೋದು. ಬಟ್ ಡೆಫಿನೆಟ್ಲಿ ಫೈಟ್ ಮಾಡ್ತಾರೆ ನಿಮಗೋಸ್ಕರ. ನೀವು ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಇಷ್ಟ. ಸೊ ತುಂಬಾನೇ ಲಾಯಲ್ ಆಗಿದ್ದಾರೆ, ಆನೆಸ್ಟಿ ಆಗಿದ್ದಾರೆ, ಪ್ರಾಮಾಣಿಕತೆಯಿಂದ ಇದ್ದಾರೆ, ನಿಷ್ಕಲ್ಮಶವಾಗಿ ಅವರು ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ. ಸೊ ಗಾಡ್ ಬ್ಲೆಸ್ ಯು ಗೈಸ್.